ಅಲ್ಲ ಕಣಮ್ಮಿ ಉಷಾ, ಎಲ್ರುನುವೆ ಹಳ್ಳಿ ಸಾಕಾಯ್ತು ಅಂತ ಪ್ಯಾಟ್ಗೆ ಹೋದ್ರೆ ನೀನ್ ನೋಡಿದ್ರೆ ಪ್ಯಾಟೆ ಸಾಕಾಯ್ತು ಅಂತ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ ಲೆಕ್ಕ ಹಾಕು. ಆ ಇಲ್ಲಿ ಏನ್ ಆರಾಮಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ಯೋ ಏನೋ ನಾಕಾಣೆ. ಈ ಉರಿ ಬಿಸ್ಲಾಗೆ ನೋಡು ಹೊಲ್ದಾಗ ಕುಂತ್ಕೊಂಡು ಹಸುಗಳು ಮೇಸ್ಕೊಂಡು ಹಾಲು ಕರೆದು ಹಾಲು ಹಾಕಿ ಬಂದು ಕಾಸ ಮೂಸ್ರೆ. ಅಯ್ಯೋ ದೇವ್ರೇ, ಜೀವನ ಯಾಕಪ್ಪ ಬೇಕು, ಸಾಕಪ್ಪ ಅನ್ನೋಷ್ಟು ಸಾಕಾಗೋಯ್ತದೆ. ನೀ ನೋಡಿದ್ರೆ ಏನ್ ಹೇಳ್ತೀಯ ನೋಡು, ಹಳ್ಳಿನೇ ಚಂದ ಅಂತ. ಚಿಕ್ಕಮ್ಮ, ಇಲ್ಲಿ ಬೀಸುವ ಗಾಳಿ ಬೆಂಗಳೂರಲ್ಲಿ ಯಾಕಿಲ್ಲ, ಇಲ್ಲಿ ಕಲಿಯುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು, ಅರಮನೆ ಆನಂದ ಬೇಸತ್ತು ಹೋಯಿತು. ಹಾಡು ಹೇಳಿದ್ರೆ ಎತ್ತಿದ ಕೈ ಬಾ. ನನ್ನ ಮಗಳು ನೀನು ಇಬ್ರು ಒಂದೇ ನೆನೆಯ. ಏನೋ ಚಿಕ್ಕಮ್ಮ, ಮನ್ಸಿಗೂ ಬೇಜಾರ ಹೋಗ್ಬಿಟ್ಟಿತ್ತು ನನಗಂತೂ. ಯಾಕಾದ್ರೂ ಬದುಕಿದಿನೋ ಅನ್ಸೋಷ್ಟು ಬೇಜಾರಾಯ್ತಾಯಿತ್ತು. ಆದರೆ ಏನೋ ಇಲ್ಲಿಗೆ ಬಂದಮೇಲೆ ಏನೋ ಒಂಥರ ಸಮಾಧಾನ ಆಯ್ತೈತೆ, ಖುಷಿ ಆಗ್ತೈತೆ. ನಂಗೆ ಇದಕ್ಕಿನ್ನೂ ಬೇರೆ ಇನ್ನೇನು ಬೇಕು ಅಂತ ಹೇಳ್ಬಿಟ್ಟು ನನಗಂತೂ ಅನ್ನಿಸ್ತಿಲ್ಲ ಚಿಕ್ಕಮ್ಮ. ನಾನಂತೂ ಫುಲ್ಲು ಖುಷಿಯಾಗಿದ್ದೀನಿ. ಅದಕ್ಕಿನ್ನೂ ಇನ್ನೇನಾದರೂ ಬೇಕಾ? ಹಳೇದೆಲ್ಲ ಮರೆತುಬಿಟ್ಟು ಹೊಸ ಜೀವನ ಶುರು ಮಾಡಬೇಕು ಅಂದರೆ ಹೊಸ ಜಾಗಕ್ಕೆ ಬರಬೇಕಲ್ವಾ? ಅಲ್ಲಿ ರಾಹುಲ್ನ ಎಲ್ಲ ಬಿಟ್ಬಿಟ್ಟು ಈಗ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅದೆಲ್ಲ ಮರಿಬೇಕು ಅಂತ ತಾನೇ ನಾನು ಇಲ್ಲಿಗೆ ಬಂದಿರೋದು. ಅದೇನೋ ಸರಿನೇ, ನಿನ್ನಂತ ಹುಡುಗಿನ ಬಿಟ್ಟೋಗೋನಲ್ಲ ಅವನ್ ದಡ್ ನನ್ನ ಮಗ. ಬಿಡಿ ಚಿಕ್ಕಮ್ಮ, ಅವ್ನಿಗೆ ಆಸ್ತಿ ಬೇಕಾಗಿತ್ತು. ಆದರೆ ಏನು ಮಾಡೋಣ, ನಾವು ಆಸ್ತಿ ಎಲ್ಲ ಮಾರ್ಬಿಟ್ಟಿದ್ದೀವಿ. ಆಸ್ತಿಗೋಸ್ಕರನೇ ಅವ್ನನ್ನು ಮದುವೆ ಮಾಡ್ಕೊಳ್ತಾನೆ ಅನ್ನೋದಾದರೆ ಅವ್ನು ಬೇಕಾಗೇ ಇಲ್ಲ ನನಗೆ. ನಮ್ಮ ಆಸ್ತಿ ಅಮೆರಿಕಾದಲ್ಲಿ ಯಾವುದೂ ಇಲ್ಲ, ಎಲ್ಲ ಸೇಲ್ ಮಾಡಾಕ್ಬಿಟ್ಟಿದ್ದೀವಿ. ಸ್ವಲ್ಪ ಅಪ್ಪಂಗೆ ಹುಷಾರಿರಲಿಲ್ಲಲ್ವಾ, ಅವಾಗೆಲ್ಲ ಸ್ವಲ್ಪ ಕಷ್ಟ ಇತ್ತು ಅಂತ ಮಾರಿದ್ವಿ. ಈಗ ಅದೇ ವಿಚಾರ ಎತ್ಕೊಂಡು ಇವ್ನು ಮಾತಾಡ್ತಾವನೆ ಅಂದರೆ ಅಂಥ ಹುಡುಗ ನನಗೆ ಬೇಕಾಗೇ ಇಲ್ಲ. ಓ ಬ್ಯಾಡ ಬಿಡು, ದುಡ್ಗಾಸೆ ಪಡೋ ಈಕಳನ್ನ ಮದುವೆ ಮಾಡ್ಕೋಬಾರ್ದು. ಉದ್ದಾರ ಆಯ್ತೀವ ನಾವು ಅಂಥವ್ರನ್ನ ಮದುವೆ ಮಾಡ್ಕೊಬಿಟ್ರೆ ಆಳು ಬಿದ್ದೋಯ್ತೀವಿ ಅಷ್ಟೇನಿಯ. ಬೇಡ 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 ಸುಮ್ಕಿರಮ್ಮಿ, ನೀನು ಮಾಡಿ ಸರಿಯಾಗೇ ಐತೆ. ಪದ್ದು ಡಾರ್ಲಿಂಗ್, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ ಅನ್ಕೊಂಡೆ ಇನ್ನು ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಸುದ್ದಿ ಅಂತ ಒತ್ಕೊಂಡು ಕೊನೆಗೂ ಬಂದೆ ನೋಡತ್ತಾಗೆ. ಏನು ಭೈರವ ಅಂತ ಬಿಸಿ ಬಿಸಿ ಸುದ್ದಿ? ಹೇಳು, ಏನ್ ಬಿಸಿ ಬಿಸಿ ಸುದ್ದಿ? ನೋಡ್ ಪದ್ದು ಡಾರ್ಲಿಂಗ್, ಬಿಸಿ ಬಿಸಿ ಸುದ್ದಿ ಹೇಳಿದ್ಮೇಲೆ ನೀನು ಬಿಸಿ ಬಿಸಿ ಕಾಫಿ ಅಂತೂ ಕೊಡ್ಬೇಕು ನನಗೆ. ಆಯ್ತು ಹೇಳು ಮರಯ್ಯ, ಕೊಡ್ತೀನಿ. ಏನು ಗೊತ್ತಾ, ಆಶಾ, ಶಾರದಿ ಮಗಳು ಆಶಾನು ಹಂಗೇನಿಯ ಉಷನ್ ಲವ್ವರು ರಾಹುಲ್ ಇಬ್ರದನ್ನೂ ಮದುವೆ ಫಿಕ್ಸು. ಇದೇನು ಹೇಳ್ತಾ ಇದೀಯಾ? ಮದುವೆ ಫಿಕ್ಸ್ ಆಯ್ತಾ? ಅದ್ ಹೆಂಗ್ ಫಿಕ್ಸ್ ಆಯ್ತು ಮದುವೆ? ಅಯ್ಯೋ, ನಾನೇನಿಯ ಉಷ ಅಂತ ಹೇಳ್ಕೊಂಡು ಮದುವೆ ಮಾಡ್ಕತ್ತಾವಳೆ. ನನ್ನ ಹೆಸರು ಹೇಳ್ಕೊಂಡು ಮದುವೆ ಮಾಡ್ಕೊತಾವಳ? ಮತ್ತೆ ನಿನ್ನ ಹೆಸರು ಹೇಳ್ಕೊಂಡೆ ನೀ ಮದುವೆ ಮಾಡ್ಕತ್ತಿರೋದು. ಅದಕ್ಕೆ ನೀಯ ಏಳನಿ ಸರ್ನ ಅಂತ ಹೇಳ್ಬಿಟ್ಟು ಓಡೋಡಿ ಬಂದೆ. ಇಬ್ರದನ್ನು ಇನ್ನೇನು ಮದುವೆ ಫಿಕ್ಸ್ ಆಯಿತು. ನಾಟಕ ಆಡ್ತಾವ್ರೆ ಅಂದರೆ ಅಮ್ಮ ಮಗಳು ನೋಡಕ್ಕೆ ಎರಡು ಕಣ್ಣು ಸಾಲದು. ಹೋಗತ್ತಾಗಿ. ಸೋರೋಯ್ತು. ಅಯ್ಯೋ, ಮತ್ತೆ ನಾನು ರಾಹುಲ್ಗೆ ಫೋನ್ ಮಾಡ್ಬಿಟ್ಟು ಹೇಳ ನಾನಲ್ಲ ಅಂತ. ಯಾಕೆ ನಿನಗೆ ಗೊತ್ತಿಲ್ವಾ ನಮ್ಮ ಗ್ರೂಪಾಗೆ ರೂಲ್ಸ್ ಏನು ಅಂತ ಹೇಳ್ಬಿಟ್ಟು? ನೀನು ನಮ್ಮ ಗ್ರೂಪಾಗಿ ಸೇರ್ಕೊಂಡಿದ್ಯಾ ಅಂದಮೇಲೆ ರೂಲ್ಸ್ ತಿಳ್ಕೋಬೇಕು. ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರು ಕೆಟ್ಟದಾಗ ಆಗ್ತಾ ಇದ್ರೆ ನಾವು ತಡಿಯಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಅವನು ರಾಹುಲ್ ಏನು ಸರಿ ಇಲ್ಲ, ಅವನು 420, ಇವಳು ಏನು ಸರಿ ಇಲ್ಲ 420. 420 ಈಸಿಕೊಟ್ಟು 840 ಆಗ್ತೈತೆ ಅವ್ರ ಜೀವನ. 840 ಜೀವನ ಆಗ್ತೈತೆ ಅಂದರೆ ನಾವು ಖುಷಿ ಪಡ್ಬೇಕು ತಾನೇ. ಸರಿಯಾಗಿ ಹೇಳ್ದೆ. 420 840 ನೀ ಆಗೋದು. 840ಗೆ ನೀ ಸರಿಯಾಗಿ ಜೋಡಿ ಆಗೈತೆ ಬಿಡು. ಅಯ್ಯೋ, ಆದ್ರೆ ರಾಹುಲ್ ಕತೆ ಮತ್ತೆ ಮುಗ್ದಂಗೆನೇನೆ. ಅವನ್ ಮತ್ತೆ ಹೆಂಗ್ ಮದ್ವಿಗೆ ಒಪ್ಕೊಂಡ? ಅವನು ಏನು ಸುಮ್ಮನೆ ಒಪ್ಕೊಂಡಿಲ್ಲ ಮದ್ವಿಗೆ. ಅಮೆರಿಕದಾಗಿರೋ ಆಸ್ತಿ ಎಲ್ಲನೂ ಹಂಗೆ ಐತೆ, ₹1 ಕಳೆದಿಲ್ಲ ಅಂತ ಹೇಳಿದಕ್ಕೆ ಮದ್ವಿಗೆ ಒಪ್ಕೊಂಡಿರೋದು. ಅಯ್ಯೋ, ಸುಳ್ಳು ಮದುವೆ ಮಾಡ್ಕೊಂತಾವಳ? ಅವ್ರು ನಿಜ ಹೇಳಿದ್ರೆ ನಾವು ಆಶ್ಚರ್ಯದಿಂದ ನೋಡಬೇಕು. ಅವ್ರು ಸುಳ್ಳು ಹೇಳಿದ್ರಿಲ್ಲ ಆಶ್ಚರ್ಯದಿಂದ ನೋಡೋ ಅವಶ್ಯಕತೆ ನಮಗೇನಿಲ್ಲ. ಹೇಳೋದೇ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ನೋಡು, ನಿನಗೆ ಮೋಸ ಮಾಡೋನಲ್ಲ ಅವನಿಗೆ ಸರಿಯಾದೊಂದು ಗತಿ ಆಗ್ತೈತೆ. ಅದನ್ನ ನೋಡಿ ಖುಷಿ ಪಡು. ನಾನು ಅವಾಗವಾಗ ಬಂದು ಏನಾಯ್ತು, ಏನು ನಡೀತೈತೆ ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಪ್ಪ ದೆಯ್ಯ, ನೀನ್ ಸರಿ. ಸುಮ್ಮನೆ ತಗೆ ನ್ಯೂಸ್ ಪೇಪರ್ ಓದಕ್ ಶುರು ಮಾಡ್ಕೊಬಿಡು. ಎಲ್ಲ ಹೋಗ್ಬಿಟ್ಟು TV 9ಗೆ ಏನೇನು ನಡೀತೈತೆ ಅಕ್ಕಪಕ್ಕದ ಊರಾಗೆ ಅಕ್ಕಪಕ್ಕದ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲ ನ್ಯೂಸ್ ಓದ್ತಿಯಲ್ಲ, ನ್ಯೂಸ್ ಪೇಪರ್ ಶುರು ಮಾಡ್ಕೊಬಿಡತ್ತಾಗೆ. ಹೆಂಗನ್ವಿ ಎಲ್ಲ ನ್ಯೂಸ್ ಓದಿ ಹಂಗೆ ಓದು. ಚಾನ್ಸ್ ಕೊಟ್ಟರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ ಹತ್ರ ನಾನು ಚಾನ್ಸ್ ಕೊಡು ಪದ್ದು ಡಾರ್ಲಿಂಗ್, ಕೊಡಿಸು ನೀನೇನಿಯ. ಹೋಗಿ ಎಲ್ಲ ನ್ಯೂಸೂ A to Z ನ್ಯೂಸ್ನ ಪಾಡ ಅಂತ 7 ಬಿಸಾಕ್ಬಿಡ್ತೀನಿ ನಾನು. ಹಬ್ಬ, ನನ್ನ ಮಗಂಗೆ ಸರಿಯಾಗಿ ಆಗ್ಬೇಕು ದಯ್ಯ. ನಾನು ಮೊದಲು ನಾನು ಮೋಸ ಮಾಡಿದವ್ರಿಗೂ ಒಳ್ಳೇದೇ ಮಾಡ್ತಾ ಇದ್ದೆ. ಇನ್ಮೇಲೆ ಮಾಡಲ್ಲ ಬಿಡು. ಇನ್ಮೇಲೆ ನಾನು ನಿನ್ನ ಪಕ್ಷ ಅಲ್ವಾ, ನೀನು ಹೇಳ್ದಂಗೆ ಕೇಳೋದು. ನನ್ನ ಮಗ ಒದ್ದಾಡೋದನ್ನ ನೋಡಿ ಖುಷಿ ಪಡ್ಬೇಕು ನಾನಂತೂ. ಇಬ್ಬರು ಮದುವೆ ಮಾಡ್ಕೊಂಡ್ಲಿ. ಆದರೆ ನಮ್ಮ ಅಮ್ಮಂಗೆ ಫಸ್ಟು ಒಂದು ವಿಚಾರ ಹೇಳ್ಬಿಟ್ಟು ಬರಬೇಕು. ಯಾಕಂದರೆ ನಮ್ಮಮ್ಮ ಮೋಸ ಹೋಗ್ಬಿಟ್ರೆ ಆಮೇಲೆ ನೋಡು, ನಮ್ಮ ಅಮ್ಮನ ಹತ್ರ ನಾನು ಹೋಗ್ಬಿಟ್ಟು ಈ ಥರ ಎಲ್ಲನೂ ನಂತರನೇ ಅವಳಿ ಜವಳಿ ನಾವು ಬಂದರೆ ಮನೆಗೆ ಸೇರಿಸ್ಬೇಡ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಒಂದ್ಸಲ ಹೋಗಿ. ಹೂ ಕಣಮ್ಮಿ, ಫಸ್ಟ ಕೆಲಸ ಮಾಡಿ ನೀನು
ಫೋನ್ಗಿನ ಹಾಕಿ ಹೇಳೋದು ಇಲ್ಲ ಓಡೋಗ್ಬಿಟ್ಟು ಹೇಳ್ಬಿಟ್ಟು ಬರೋದು ಏನಾರ ಮಾಡು. ಯಾಕಂದ್ರೆ ಮನೆಗೆ ಹೋಗ್ಬಿಟ್ಟು ಆಮೇಕಿಂದ ವಕ್ರಸ್ಕೊಬಿಟ್ಟೋಳು. ಅಯ್ಯೋ ಲಾಸ್ಟ್ ಟೈಮ್ ಹೋಗ್ಬಿಟ್ಟು ವಕ್ರಸ್ಕೊಂಡಿರ್ಲಿಲ್ವೇ? ನಮ್ಮ ಅಮ್ಮವ್ರು ಕಾಶಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಏನೇ ಆಗಲಿ ಫೋನಾಗೇನೇನಿಯಾ ಒಂದು ವಿಷಯ ಹೇಳ್ಬಿಡ್ತೀನಿ ನಾನು. ಯಾಕೆ ಬೇಕು ಫೋನಾಗೆಲ್ಲ ಹೋಗ್ಬಿಟ್ಟು ಹೇಳ್ಬರಲ್ಲ. ಇಷ್ಟೊತ್ತಿಗಾಗಲೇ ಹೋಗ್ಬಿಟ್ಟು ಸೇರ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ತಾ ಇರ್ತಾಳೆ ಅಂತ ಅನ್ನಿಸ್ತೈತೆ. ನಮ್ಮ ಅಮ್ಮಂಗೆ ಮೊದಲೇ ಫೋನ್ ಹಾಕ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ತೀನಿ. ಮೊದಲು ಹೇಳು, ಇಲ್ಲ ಅಂದ್ರೆ ನಾನೇ ಉಷಾ ಅಂತ ಹೇಳ್ಬಿಟ್ಟು ಹೋಗಿ ನಿಮ್ಮ ಅಮ್ಮಂದು ನಿಮ್ಮ ಅಪ್ಪಂದು ತಲೆ ಕೆಡ್ಸಿ ಕೆರ ಇಡಿಸಿ ಇರಾಪರ ಮನೆಗಿರೋದೆಲ್ಲ ದೋಚ್ಕೊಂಡು ನಿಮ್ಮ ಅಮ್ಮಂಗೂ ನಹಮ ಹಾಕ್ಕೊಂಡು ಓಡಾಡ್ಬಿಡ್ತಾರೆ ಅಷ್ಟೇನೇನೆ. ಇಲ್ಲ ಇಲ್ಲ ಇಲ್ಲ, ನಮ್ಮ ಅಮ್ಮಂಗೆ ಫೋನ್ ಮಾಡೋದು ಬೇಡ, ಹೋಗ್ಬಿಟ್ಟೆ ಹೇಳ್ಬಿಟ್ಟು ಬರ್ತೀನಿ. ನನ್ನವು ಸ್ವಲ್ಪ ಬುಕ್ಸ್ ಅವೆ, ನಾನು ತಗೊಂಡ್ಬಿಟ್ಟು ಬರಬೇಕು. ಹಂಗೇನೆ ನನ್ನ ಮೊನ್ನೆನೇ ತಗೊಬರೋಣ ಅಂತ ಮರ್ತೋಗ್ಬಿಡ್ತು. ಹಾಗೆ ನಮ್ಮ ಅಮ್ಮವ್ರನ್ನ ಟ್ರೈನ್ ಹತ್ತಿಸ್ಬಿಟ್ಟು ಹಾಗೆ ಬರ್ತೀನಿ. ಹಾಂ ಒಳ್ಳೇದಾಯ್ತು ಬಿಡು. ನೀನಂತೂ ಹಿಂಗೆ ಬತ್ತೀಯಾ, ಒಂದಿನ ಐತ್ಯಾ 2 ದಿನ ಐತ್ಯಾ ಮತ್ತೋಡಾಯ್ತೀಯಾ ಮತ್ತೆ ಬತ್ತೀಯಾ. ನೋಡಮ್ಮಿ ಈ ಕಿತ ಬಂದರೆ 1 ತಿಂಗಳಿರೋ ಗಂಟೆ ನಾನು ಕಳ್ಸಕ್ಕಿಲ್ಲ. ಬ್ಯಾಗ್ ಅಂತೂ ಈ ಕಿತ ಹೋಗ್ಬೇಕಾದ್ರೆ ತಗೊಂಡೋಗಿ ಕೊಡೋದು. ಇಲ್ಲೇ ಬಿಟ್ಬಿಟ್ಟು ಬರೀ ಕೈಯಾಗ ಹೋಗು, ಬರೀ ಕೈಯಾಗ ಬಾ. ಇಲ್ಲ ಚಿಕ್ಕಮ್ಮ, ಈ ಸಲ ಇರಬೇಕು ಅಂತಲೇ ಬಂದಿರೋದು. ಆದರೆ ಇವ್ರು ಈ ಥರ ನಾಟಕ ಆಡ್ತಾವ್ರೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ರಾಹುಲ್ ಹತ್ರ ಏನಾದರೂ ನಾಟಕ ಆಡ್ಕೊಂಡು ಸಾಯ್ಲಿ, ಅದ್ರ ವಿಚಾರ ಏನು ನನಗೆ ಬೇಕಿಲ್ಲ. ಆದರೆ ನಮ್ಮ ಅಮ್ಮನ ಹತ್ರ ಸುಮ್ಮನೆ ಮೋಸ ಮಾಡಿಬಿಟ್ರೆ ನಮ್ಮ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಭಯ ಆಗ್ತಾಯಿತ್ತು ನನಗೆ. ನನ್ನ ಜಾಗದಾಗ ಹೋಗ್ಬಿಟ್ಟು ಮತ್ತೆ ಅವಳು ನಿಂತ್ಕೊಂತಾಳೆ, ಯಾಕೆ ಬೇಕು? ನಮ್ಮ ಅಮ್ಮರು ಕನ್ಫ್ಯೂಷನ್ ಆಗಬಾರ್ದಲ್ವಾ? ಇರೋ ವಿಚಾರನ ನಮ್ಮ ಅಮ್ಮಂಗೆ ಹೇಳ್ಬಿಟ್ರೆ ನಮ್ಮ ಅಮ್ಮ ಅವಳನ್ನಂತೂ ಎಡ ಬಲ ತುಳಿಸಲ್ಲ ನಮ್ಮಮ್ಮ. ಹೆಂಗೆ ಬೇಕೋ ಹಂಗೆ ನೋಡ್ಕೊಂತೈತೆ ನಮ್ಮಮ್ಮ. ಹೀರೋ ಫಸ್ಟ್ ಹೋಗ್ಬಿಟ್ಟು ನಾನು ನಮ್ಮ ಅಮ್ಮಂಗೆ ಎಲ್ಲ ವಿಚಾರನೂ ಹೇಳಿ ನಾನು ಬುಕ್ಸ್ ಎಲ್ಲ ತಗೊಂಡು ಬರ್ತೀನಿ. ಆಮೇಲೆ 1 ತಿಂಗಳಂತೂ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನಮ್ಮ ಅಮ್ಮರು ಅಷ್ಟೇ ಕಾಶಿ ಕಡೆ ಹೋಗ್ತಾವ್ರೆ, ಅವರು ಏನು ಬರಲ್ಲ. ಸರಿ ಸರಿ ಆಯಿತು, ಹುಷಾರಾಗಿ ಹೋಗ್ಬಿಟ್ಟು ಹೇಳ್ಬಿಟ್ಬಾ. ಸರಿ ಚಿಕ್ಕಮ್ಮ ಆಯಿತು. ಭೈರವ ತುಂಬ 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 ಥ್ಯಾಂಕ್ಸ್. ನೀನಂತೂ ಬಂದುಬಿಟ್ಟು ಎಲ್ಲ ವಿಚಾರನೂ ನನಗೆ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಎಲ್ಲ ವಿಚಾರನೂ ಹೇಳೋಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಎಷ್ಟು ಜನ ಮೋಸ ಮಾಡ್ತಿದ್ರೋ ಏನೋ ಅವರಂತೂ. ಹಬ್ಬ ಇನ್ನೂ ಏನೇನೋ ಮಾಡಬೇಕು ಈ ಹಳ್ಳಿನಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನಾನೊಂದಿನ ಡಾಕ್ಟರ್ ಅಲ್ವಾ, ಒಂದು ಕ್ಯಾಂಪ್ ಓಪನ್ ಮಾಡಬೇಕು ಅಂತ ಚಿಕ್ಕಮ್ಮ ಏನೇನೋ ಅಂದ್ಕೊಂಡಿದ್ದೀನಿ. ಅದೇ ಹೋಗ್ಬಿಟ್ಟು ಬಂದು ಆಮೇಲೆ ಮಾಡೋಣ ಎಲ್ಲನೂ. ನೀವು ನನಗೆ ಹೆಲ್ಪ್ ಮಾಡ್ತೀರಾ ತಾನೇ? ಅಯ್ಯೋ ಮಗಳೇ, ನೀ ನನ್ನ ಮಗಳೇ. ನೀನು ಏನು ಮಾಡ್ತೀನಿ ಅಂದ್ರೂ ನಾನು ಸಹಾಯ ಮಾಡೋಕ್ಕಿಲ್ಲ ಅಂತೀನಿ. ನನಗೆ ನೀನು ಬೇರೆ ಅಲ್ಲ, ನಿಧಿ ಬೇರೆ ಅಲ್ಲ. ಮಾಡ್ತೀನಿ ಹೋಗವ. ನನ್ನ ಪದ್ದು ಡಾರ್ಲಿಂಗ್ ಒಂಥರ ದಾನ ವೀರ ಶೂರ ಕರುಣೆ ಇದ್ದಂಗೆ. ಏನಾರ ಕೇಳಿ ಮಾಡ್ತಿರೋದೆ ಕೊಡ್ತಿರೋದೆ. ನೀನು ಅವಳ ಬಗ್ಗೆ ಎಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಾನು ಇದೀನಲ್ಲ ನಿನ್ನ ಜೊತೆ, ನಾನು ನೋಡ್ಕೊತೀನಿ. ಮೊದಲು ನಿಮ್ಮ ಅಮ್ಮಂಗೆ ಪಾಪ ಹುಷಾರು ಅಂತ ಹೇಳ್ಬಿಟ್ಟು ಬಾ. ಇಂಥ ಕೊಂತ್ರಿ ಜನಗಳೆಲ್ಲ ಇದ್ದೇ ಇರ್ತಾರೆ ಅಂತಲ್ವಾ. ನೀನು ಎದುರುಕೊಳ್ಳೋಕ್ಕೆ ಹೋಗ್ಬೇಡ, ಇರೋದು ಇದ್ದಂಗೆ ಹೇಳು. ಸರಿ ಭೈರವ ಆಯಿತು. ಇನ್ನೇನಾರ ಬಿಸಿ ಬಿಸಿ ಸುದ್ದಿ ಭೈರವ? ಏನು ಇಲ್ವೇ? ಪಕ್ಕದೂರಾಗೆ ವೆಂಕಟರಮಣಪ್ಪನ ಮಗಳು ಓಡೋದ್ಲು. ಆಮೇಲೆ ನಮ್ಮ ಪೂಜಾರಪ್ಪನ ಹೆಂಡ್ತಿಗೆ ಸೀರಿಯಸ್ ಆಗೈತೆ, ಆಸ್ಪತ್ರೆಗೆ ಅಡ್ಮಿಟ್ ಆಗವಳೆ. ಮೀನಾಕ್ಷಿ ಪಾತ್ರೆ ಸಾಮಾನು ಮಾರ್ತಾನಲ್ಲ, ಅಯ್ಯಪ್ಪನಿಂದ ಓಡೋದ್ಲು. ಮತ್ತು ಇನ್ನೇನು ಹೇಳಲಿಲ್ಲ ನಾನು. ನಮ್ಮ ಮನೆ ಪಕ್ಕ ನಾಯಿ ಮರಿತ್ತಲ್ಲ, ಅದು 7 ಮರಿ ಹಾಕೈತೆ. ಅಪ್ಪ ಸಾಕು ಬಿಡು, ಸಾಕು. ಇನ್ಫಾರ್ಮೇಶನ್ ಎಲ್ಲ ಶಾನೆ ಆಯಿತು. ಸಾಕು ಇವತ್ತಿಗೆ. ಚಿಕ್ಕಮ್ಮ ನಿಮ್ಗಂತೂ ಬೇಸರ ಆಗಲ್ಲ. ಭೈರವ ಎಲ್ಲ ಹೊಸ ವಿಚಾರನ ಹೇಳ್ತಾ ಇರ್ತೈತೆ, ನಿಂಗೆ ಸಪೋರ್ಟ್ಗಿರ್ತೈತೆ. ನನಗಂತೂ ಎಷ್ಟೋ ಖುಷಿ ಆಗ್ತೈತೆ. ನೀನು ಖುಷಿ ಆಯ್ತದ ಕಣವ. ನನ್ನ ಪೊದ್ದು ಡಾರ್ಲಿಂಗು ಮಾತ್ರ ಖುಷಿ ಆಗಕ್ಕಿಲ್ಲ ಬಿಡು. ಈ ಜನ್ಮದಾಗೆಲ್ಲ ನಾನು ಪೊದ್ದು ಡಾರ್ಲಿಂಗ್ ಸೇವೆ ಮಾಡಿದ್ರು ಖುಷಿ ಆಯಿತು ಭೈರವ ಅಂತ ಒಂದು ಮಾತು ಹೇಳಕ್ಕಿಲ್ಲ ಅಂದರೆ ಹೇಳಕ್ಕಿಲ್ಲ. ಎಂದನ ಹೇಳಿದ್ಯಾ ನಿನ್ನಿಂದ ನಂಗೆ ಭಾಳ ಖುಷಿ ಆಯಿತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು? ಈಗ ಹೇಳ್ತೀನಿ ಹೇಳು. ಭಾಳ ಖುಷಿ ಆಯಿತು ನಿನ್ನಿಂದ. ಏನು ಬೇಕಿಲ್ಲ, ನಿನ್ನ ಹತ್ರ ಕೇಳ್ಬಿಟ್ಟು ನಾನು ಹೇಳ್ಸ್ಕೋಬೇಕೇ? ಎದ್ದೋಗ್ ಸುಮ್ಕೇನೇನಿಯ? ಆ ಸಾವುಕಾರನ ಮಗಂದು ಏನು ನಡೀತೈತೆ ಅಂತ ಹೇಳಲೇ ಇಲ್ಲ? ಇನ್ನೂ ನಡೆಯೋದ್ರಾಗೆ ಐತೆ. ಅದು ಏನಾಯ್ತದೋ ಮುಂದಕ್ಕಂತೂ ಗೊತ್ತಿಲ್ಲ. ಅವ್ನು ಮದುವೆ ಆಗಲ್ಲ ಅಂತ ಕುಂತವನೆ. ಅದ್ರಾಗೂ ಒಂದು ಸೀಕ್ರೆಟ್ ಐತೆ, ಅದೆಲ್ಲ ಹೇಳಂಗಿಲ್ಲ, ನಾನು ಹೇಳೋದು ಇಲ್ಲ. ಸಾಕು ಬಿಡು, ಇಷ್ಟಾದ್ರೂ ಇನ್ಫಾರ್ಮೇಶನ್ ಕೊಟ್ಟಲ್ಲ ಸಾಕು. ಪಾಪ ನಮ್ಮಳು ಹೋಗ್ಬಿಟ್ಟು ಅವ್ರ ಅಮ್ಮಂಗೆ ಎಲ್ಲ ವಿಷಯ ತಲುಪಿಸ್ಬಿಟ್ಟು ಬತ್ತಾಳು ಹೋಗಿ. ಸದ್ಯ ಮತ್ತೆ ಶಾರದಿನೂ ಅವ್ರ ಮಗಳು ಮಾಯಾ ತಂತ್ರಕ್ಕೆ ಸಿಗಾಕೊಂಡಿಲ್ಲ ಅಂದರೆ ಸಾಕು. ಅದಕ್ಕೆ ಮುಂಚೆನೆ ಬಂದು ಹೇಳಿದ್ದು